ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರ್ನಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ ಬಿ ಆಪ್ಷನ್ ಕನ್ನಡ ಟೆಕ್ಸ್ಟ್ ಬುಕ್ ಫೈರಲ್ಲಿ ಬರುವಂತಹ ಬ್ಲಾಕ್ 4 ಕನ್ನಡ ಭಾಷೆ ಚರಿತ್ರೆಯ ಬಗ್ಗೆ, ಹಾಗೆ ಅದರಲ್ಲಿ ಬರುವಂತಹ ಘಟಕ ಅಂದರೆ ಲೆಸನ್ 19 ಭಾಷೆಯ ವಿವಿಧ ಅಂಗಗಳು ಮತ್ತು ನಾಮಪದ ಲಿಂಗ ವಚನದ ಬಗ್ಗೆ ಇವತ್ತಿನ ಲೆಸನ್ ಆಗಿರುತ್ತೆ. ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಸೊ ನಾನು ಯೂಟ್ಯೂಬಲ್ಲಿ ಏನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಟೆಕ್ಸ್ಟ್ ಬುಕ್ 3, 4, 5 ಎಲ್ಲ ಲೆಸನ್ಸು ಅದು ಒಂದು ಸ್ವಲ್ಪ ಅಂದರೆ ಈಗ 17 ಲೆಸನ್ನು ಫಸ್ಟ್ ಬಂದಿದೆ, 18 ಲೆಸನ್ ಸೆಕೆಂಡ್, ಲೈಕ್ ಆ ಥರ ಸ್ವಲ್ಪ ವೇರಿಯೇಷನ್ ಇದೆ. ಸೊ ನೀವೇನು ಮಾಡಬೇಕಂದ್ರೆ ನೀವು ಎಲ್ಲ ಅಲ್ಲೇ ಇರುತ್ತೆ, ಯಾಕಂದರೆ ನಾನು ಎಲ್ಲ ಒಟ್ಟಿಗೆ ಒಂದೇ ಸಲ ಅಪ್ಲೋಡ್ ಮಾಡ್ತಿದ್ದೀನಲ್ಲ. ಸೊ ಅದಕ್ಕೇ ಅದೊಂದು ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಅಂದರೆ 13 ಕೆಳಗೆ ಹಾಗೆ 14 ಮೇಲ್ಗಡೆ ಆ ಥರ ಬಂದಿದೆ. ಸೊ ನೀವು ಅದನ್ನು ಕ್ಲೀನಾಗಿ ಫೈಂಡ್ ಔಟ್ ಮಾಡಿಕೊಂಡು ನೀವು ಅಲ್ಲೇ ಇರುತ್ತೆ. ಸೊ ನಿಮಗೆ ಬೇಕಾದಲ್ಲಿ ನೀವು ವೀಡಿಯೋಸ್ ನೋಡಿ ಅಂತ ಹೇಳ್ತೆ. ಸೊ ಲೆಸನ್ ವಿತ್ ನೋಟ್ಸ್ ಅಂತ ಹೇಳ್ತೆ, ಯಾಕಂದರೆ ಇದು ಸ್ವಲ್ಪ ಕ್ಲಾರಿಟಿ ಕೊಡಬೇಕಾಗಿತ್ತು ಅದಕ್ಕೇ. ಯಾಕಂದರೆ ಇದೇನಪ್ಪ ಇವ್ರು ಹಿಂಗೆ ಅಪ್ಲೋಡ್ ಮಾಡಿದ್ದಾರೆ ಅಂತ ಅಂದ್ಕೊಂಬಿಡಿ. ಅದು ನಾನೆಲ್ಲ ಒಟ್ಟಿಗೆ ಏನಾದರೂ ಒಂದೇ ದಿನಕ್ಕೆ ನಾನು 5 ಲೆಸನ್ಸ್ನ ಮಾಡ್ತೀನಿ. ಸೊ ಅದನ್ನು ನಾನು ಒಟ್ಟಿಗೆ ಅಪ್ಲೋಡ್ ಮಾಡಿದಾಗ ಸೊ ಹಂಗೆ ವೇರಿಯೇಷನ್ ಹಂಗೆ ಸ್ವಲ್ಪ ಅಂದರೆ ಹಿಂದೆ ಮುಂದೆ ಹಂಗೆ ಆ ಥರ ಆಗುತ್ತೆ. ಲೈಕ್ 14 ಮೇಲೆ ಬರೋದು, 13 ಕೆಳಗೆ ಬರೋದು, ಲೈಕ್ ಆ ಥರ. ಸೊ ಒಟ್ಟಿನಲ್ಲಿ ಎಲ್ಲ ವೀಡಿಯೋಸ್ ಇದೆ, ನೀವು ಕ್ಲೀನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ಪ್ರತಿಯೊಂದು ಪುಟವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಲೆಸನ್. ಸೊ ಫಸ್ಟ್ ಪೀಠಿಕೆಯನ್ನು ನೋಡೋಣ. ಕನ್ನಡ ಭಾಷೆಯ ವ್ಯಾಕರಣಬದ್ಧವಾದ ಸಮೃದ್ಧ ಭಾಷೆಯಾಗಿದೆ. ಭಾಷೆಯ ಶುದ್ಧ ಬಳಕೆಗೆ ಅದರ ವಿವಿಧ ಅಂಗಗಳ ಜ್ಞಾನ ಅತ್ಯಗತ್ಯ. ಪದಗಳ ರಚನೆ, ಅರ್ಥ ಮತ್ತು ವಾಕ್ಯದಲ್ಲಿನ ಬಳಕೆಯನ್ನು ತಿಳಿಯಲು ನಾಮಪದ, ಲಿಂಗ ಮತ್ತು ವಚನಗಳ ಅಧ್ಯಯನ ಬಹಳ ಮುಖ್ಯವಾಗಿದೆ. ಇವು ಕನ್ನಡ ವ್ಯಾಕರಣದ ಮೂಲಭೂತ ಅಂಶವಾಗಿದ್ದು ಸರಿಯಾದ ವಾಕ್ಯ ರಚನೆಗೆ ನೆರವಾಗುತ್ತವೆ. ಕನ್ನಡ ಭಾಷೆಯ ವಿವಿಧ ಅಂಗಗಳನ್ನು ನೋಡೋಣ. ಕನ್ನಡ ವ್ಯಾಕರಣದ ಪ್ರಮುಖ ಅಂಗಗಳಲ್ಲಿ ನಾಮಪದ, ಲಿಂಗ, ವಚನ, ಸರ್ವನಾಮ, ಕ್ರಿಯಾಪದ, ವಿಶೇಷಣ, ಅವ್ಯವ ಮುಂತಾದವು ಸೇರಿವೆ. ಇಲ್ಲಿ ನಾಮಪದ, ಲಿಂಗ ಮತ್ತು ವಚನಗಳ ಬಗ್ಗೆ ನೋಡೋಣ. ಫಸ್ಟ್ ಒನ್ ನಾಮಪದ ಅಂದರೆ ನೌನ್. ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ, ಪಕ್ಷಿ, ಭಾವ ಅಥವಾ ಗುಣಗಳ ಹೆಸರನ್ನು ಸೂಚಿಸುವ ಪದವನ್ನು ನಾವು ಏನಂತ ಕರಿತೇವೆ? ನಾಮಪದ ಅಂತ ಕರಿತೇವೆ. ಉದಾಹರಣೆಗೆ ರಾಮ, ಸೀತೆ, ಮೈಸೂರು, ಮರ, ನಾಯಿ, ಪುಸ್ತಕ, ಪ್ರೀತಿ, ಧೈರ್ಯ. ನಾಮಪದಗಳ ವಿಧಗಳನ್ನು ನೋಡೋದಾದರೆ, ಫಸ್ಟ್ ಒನ್ ವ್ಯಕ್ತಿವಾಚಕ ನಾಮಪದ ಅಂದರೆ ನಿರ್ದಿಷ್ಟ ವ್ಯಕ್ತಿ ಅಥವಾ ಸ್ಥಳದ ಹೆಸರನ್ನು ಸೂಚಿಸುವುದು ಅಂತ ಅರ್ಥ. ಉದಾಹರಣೆಗೆ ರಾಮ, ಬೆಂಗಳೂರು, ಕಾವೇರಿ. ಈಗ ಕನ್ನಡ ಭಾಷೆಯ ವಿವಿಧ ಅಂಗಗಳಲ್ಲಿ ಮೊದಲನೆಯದು ನಾಮಪದ. ಸೊ ನಾಮಪದದಲ್ಲಿ ವಿಧಗಳು, ಮೊದಲನೆಯದು ವ್ಯಕ್ತಿವಾಚಕ ನಾಮಪದ. ಸೊ ಅದನ್ನು ನಾವು ಆಗಲೇ ನೋಡಿದ್ವಿ. ಇವಾಗ ಎರಡನೆಯದು ಇದು ಜಾತಿವಾಚಕ ನಾಮಪದ, ಮೂರನೆಯದು ದ್ರವ್ಯವಾಚಕ ನಾಮಪದ, ಹಾಗೆ ನಾಲ್ಕನೆಯದು ಭಾವವಾಚಕ ನಾಮಪದ. ಸೊ ಇವಾಗ ಜಾತಿವಾಚಕದ ಬಗ್ಗೆ ತಿಳಿದುಕೊಳ್ಳೋಣ. ಜಾತಿವಾಚಕ ಅಂದರೆ ಒಂದು ವರ್ಗ ಅಥವಾ ಜಾತಿಯನ್ನು ಸೂಚಿಸುವುದನ್ನು ನಾವು ಜಾತಿವಾಚಕ ನಾಮಪದ ಅಂತ ಕರಿತೇವೆ. ಉದಾಹರಣೆಗೆ ಮರ, ಹಕ್ಕಿ, ವಿದ್ಯಾರ್ಥಿ. ದ್ರವ್ಯವಾಚಕ ನಾಮಪದ ಅಂದರೆ ದ್ರವ್ಯ ಅಥವಾ ಪದಾರ್ಥಗಳನ್ನು ಸೂಚಿಸುವುದು, ಅಂದರೆ ನೀರು, ಹಾಲು, ಬಂಗಾರ, ಅದನ್ನು ದ್ರವ್ಯವಾಚಕ ನಾಮಪದ ಅಂತ ಕರಿತೇವೆ. ಭಾವವಾಚಕ ನಾಮಪದ ಅಂದರೆ ಗುಣ, ಭಾವ ಅಥವಾ ಸ್ಥಿತಿಯನ್ನು ಸೂಚಿಸುವುದು. ಉದಾಹರಣೆಗೆ ಪ್ರೀತಿ, ಸೌಂದರ್ಯ, ಸಂತೋಷ. ನಾಮಪದದ ಮಹತ್ವ. ವಾಕ್ಯದ ಮುಖ್ಯ ಅಂಗವಾಗಿದೆ. ವ್ಯಕ್ತಿ, ವಸ್ತು, ಸ್ಥಳಗಳ ಗುರುತನ್ನು ತಿಳಿಸುತ್ತದೆ. ವಾಕ್ಯಕ್ಕೆ ಪೂರ್ಣ ಅರ್ಥ ನೀಡುತ್ತದೆ. ಇವಾಗ ಎರಡನೆಯದು ಲಿಂಗ. ಸೊ ಕನ್ನಡ ಭಾಷೆಯ ಎರಡನೆಯದು ವಿಧ ಲಿಂಗ. ಸೊ ಲಿಂಗ ಎಂದರೆ ನಾಮಪದವು ಸೂಚಿಸುವ ವ್ಯಕ್ತಿ ಅಥವಾ ವಸ್ತುವಿನ ಲಿಂಗವನ್ನು ತಿಳಿಸುವ ವ್ಯಾಕರಣದ ಅಂಗವನ್ನು ಲಿಂಗ ಎಂದು ಕರೆಯುತ್ತಾರೆ. ಕನ್ನಡದಲ್ಲಿ 3 ಲಿಂಗಗಳಿವೆ. ಅದು ಪುಲ್ಲಿಂಗ, ಹಾಗೆ ಶ್ರೀಲಿಂಗ, ನಪುಂಸಕ ಲಿಂಗ. ಸೊ ನಾವು ಇವಾಗ ಪುಲ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ಪುಲ್ಲಿಂಗ ಅಂದರೆ ಗಂಡು ವ್ಯಕ್ತಿ ಅಥವಾ ಗಂಡು ಜೀವಿಯನ್ನು ಸೂಚಿಸುವುದು. ಉದಾಹರಣೆಗೆ ಹುಡುಗ, ರಾಜ, ತಂದೆ, ಎಮ್ಮೆ. ಇದನ್ನು ನಾವು ಪುಲ್ಲಿಂಗ, ಈ ಥರ ಒಂದು ಸೂಚಿಸುವುದನ್ನು ನಾವು ಪುಲ್ಲಿಂಗ ಅಂತ ಕರಿತೇವೆ. ನೆಕ್ಸ್ಟು ಶ್ರೀಲಿಂಗ ಅಂದರೆ
ಹೆಣ್ಣು ವ್ಯಕ್ತಿ ಅಥವಾ ಹೆಣ್ಣು ಜೀವಿಯನ್ನು ಸೂಚಿಸುವುದು. ಹುಡುಗಿ, ರಾಣಿ, ತಾಯಿ, ಹಸು ಇದನ್ನು ನಾವು ಶ್ರೀಲಿಂಗ ಅಂತ ಕರಿತೇವೆ. ನಪುಂಸಕಲಿಂಗ ಅಂದರೆ ಜಡವಸ್ತುಗಳು, ಪ್ರಾಣಿಯಲ್ಲದ ವಸ್ತುಗಳು ಅಥವಾ ಲಿಂಗ ನಿರ್ದಿಷ್ಟವಲ್ಲದ ಪದಗಳನ್ನು ಸೂಚಿಸುತ್ತದೆ. ಅಂದರೆ ಮನೆ, ಮರ, ಪುಸ್ತಕ, ಹೂವು ಅಂದರೆ ಜೀವವಿಲ್ಲವಂಥದ್ದನ್ನು ನಾವು ನಪುಂಸಕಲಿಂಗ ಅಂತ ಕರಿತೇವೆ. ಅಂದರೆ ಜಡವಸ್ತುಗಳ ಪ್ರಾಣಿ ಎಲ್ಲದ ವಸ್ತುಗಳು ಅಥವಾ ಲಿಂಗ ನಿರ್ದಿಷ್ಟವಲ್ಲದ ಪದಗಳನ್ನು, ಅರ್ಥ ಆಯ್ತಾ? ಸೊ ಅದನ್ನು ಲಿಂಗದ ಮಹತ್ವವನ್ನು ನೋಡೋದಾದರೆ ಸರಿಯಾದ ಕ್ರಿಯಾಪದ ಬಳಕೆಗೆ ಸಹಾಯಕ, ವಾಕ್ಯದ ಅರ್ಥವನ್ನು ಸ್ಪಷ್ಟಗೊಳಿಸುತ್ತದೆ, ಹಾಗೆ ವ್ಯಾಕರಣದ ಶುದ್ಧತೆಯನ್ನು ಕಾಪಾಡುತ್ತದೆ. ಸೊ ಮೂರನೆಯದು ಕನ್ನಡ ಭಾಷೆಯ ಮೂರನೆಯ ವಿಧ ವಚನ. ವಚನ ಅಂದರೆ ನಂಬರ್, ಒಬ್ಬರನ್ನು ಅಥವಾ ಒಂದೇ ವಸ್ತುವನ್ನು ಸೂಚಿಸುವುದು ಹಾಗೂ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ವಸ್ತುಗಳನ್ನು ಸೂಚಿಸುವುದನ್ನು ವಚನ ಎಂದು ಕರೆಯುತ್ತಾರೆ. ವಚನದ ವಿಧಗಳನ್ನು ನೋಡೋದಾದರೆ ಏಕವಚನ ಮೊದಲನೆಯದು, ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಸೂಚಿಸುತ್ತದೆ ಏಕವಚನದಲ್ಲಿ. ಉದಾಹರಣೆಗೆ ಹುಡುಗ, ಮರ, ಮನೆ, ಪುಸ್ತಕ. ಸೊ ವಚನದ ಇನ್ನೊಂದು ವಿಧಗಳನ್ನು ನೋಡೋದಾದರೆ ಬಹುವಚನ. ಬಹುವಚನ ಅಂದರೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ವಸ್ತುಗಳನ್ನು ಸೂಚಿಸುವುದನ್ನು ನಾವು ಏನಂತ ಕರಿತೇವೆ? ಬಹುವಚನ ಅಂತ ಕರಿತೇವೆ. ಉದಾಹರಣೆಗೆ ಹುಡುಗರು, ಮನೆಗಳು, ಮರಗಳು, ಪುಸ್ತಕಗಳು. ಏಕವಚನದಿಂದ ಬಹುವಚನಕ್ಕೆ ಅಂದರೆ ಏಕವಚನ, ಬಹುವಚನ. ಏಕವಚನದಲ್ಲಿ ಹುಡುಗ, ಬಹುವಚನದಲ್ಲಿ ಹುಡುಗರು, ಏಕವಚನದಲ್ಲಿ ಹುಡುಗಿ, ಬಹುವಚನದಲ್ಲಿ ಹುಡುಗಿಯರು, ಹಾಗೆ ಏಕವಚನದಲ್ಲಿ ಮರ, ಬಹುವಚನದಲ್ಲಿ ಮರಗಳು, ಹಾಗೆ ಏಕವಚನದಲ್ಲಿ ಮನೆ, ಬಹುವಚನದಲ್ಲಿ ಮನೆಗಳು, ಏಕವಚನದಲ್ಲಿ ಪುಸ್ತಕ, ಬಹುವಚನದಲ್ಲಿ ಪುಸ್ತಕಗಳು, ಹಾಗೆ ಏಕವಚನದಲ್ಲಿ ಹೂವು, ಬಹುವಚನದಲ್ಲಿ ಹೂವುಗಳು. ವಚನದ ಮಹತ್ವ ವ್ಯಕ್ತಿಗಳ ಅಥವಾ ವಸ್ತುಗಳ ಸಂಖ್ಯೆಯನ್ನು ತಿಳಿಸುತ್ತದೆ, ವಾಕ್ಯದ ಅರ್ಥವನ್ನು ಸ್ಪಷ್ಟಗೊಳಿಸುತ್ತದೆ, ಸರಿಯಾದ ವ್ಯಾಕರಣ ಬಳಕೆಗೆ ನೆರವಾಗುತ್ತದೆ. ನಾಮಪದ, ಲಿಂಗ ಮತ್ತು ವಚನಗಳ ಸಂಬಂಧವನ್ನು ನೋಡೋಣ ಇವಾಗ. ನಾಮಪದ ಅಂದರೆ ವ್ಯಕ್ತಿ, ವಸ್ತು ಅಥವಾ ಸ್ಥಳದ ಹೆಸರನ್ನು ಸೂಚಿಸುತ್ತೆ. ಲಿಂಗ ಅಂದರೆ ಆ ನಾಮಪದದ ಸ್ವರೂಪವನ್ನು, ಗಂಡು, ಹೆಣ್ಣು ಅಥವಾ ನಪುಂಸಕವನ್ನು ತಿಳಿಸುತ್ತದೆ. ವಚನ ಅಂದರೆ ಈ ನಾಮಪದದ ಒಬ್ಬನನ್ನು ಅಥವಾ ಅನೇಕರನ್ನು ಸೂಚಿಸುತ್ತದೆಯೋ ಎಂಬುದನ್ನು ತಿಳಿಸುತ್ತದೆ. ಈ ಮೂರು ಅಂಶಗಳು ಸೇರಿ ಕನ್ನಡ ವಾಕ್ಯ ರಚನೆಯನ್ನು ಸರಿಯಾಗಿ ರೂಪಿಸುತ್ತದೆ. ಕೊನೆಯದಾಗಿ ಉಪಸಂಹಾರವನ್ನು ನೋಡೋದಾದರೆ ನಾಮಪದ ಮತ್ತು ಲಿಂಗ, ವಚನ ಕನ್ನಡ ವ್ಯಾಕರಣದ ಮೂಲಭೂತ ಅಂಗಗಳಾಗಿವೆ. ನಾಮಪದವು ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಭಾವಗಳನ್ನು ಸೂಚಿಸಿದರೆ ಲಿಂಗವು ಅದರ ಸ್ವರೂಪವನ್ನು ಮತ್ತು ವಚನವು ಅದರ ಸಂಖ್ಯೆಯನ್ನು ತಿಳಿಸುತ್ತದೆ. ಇವುಗಳ ಸರಿಯಾದ ಜ್ಞಾನವಿದ್ದರೆ ಶುದ್ಧ ಕನ್ನಡವನ್ನು ಮಾತನಾಡಲು, ಬರೆಯಲು ಸಾಧ್ಯವಾಗುತ್ತದೆ. ಸೊ ಇದಾಗಿತ್ತು ಇವತ್ತಿನ ಲೆಸನ್. ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಂಡ್ವರೆಗೂ ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇದು ಟೆಕ್ಸ್ಟ್ ಬುಕ್ 5 ಲೆಸನ್ಸ್ ಇನ್ನೂ ಒಂದು 5 ಲೆಸನ್ಸ್ ಮಾಡಿದ್ರೆ ಸೊ ಟೆಕ್ಸ್ಟ್ ಬುಕ್ 5 ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ನೀವು ನಿಮ್ಮ ಎಕ್ಸಾಮ್ಗೆ ನೀವು ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದರೆ ನಾನು ಟೆಕ್ಸ್ಟ್ ಬುಕ್ನ ಆಧರಿಸಿ ನಾನು ಮಾಡಿರುವಂಥ ನೋಟ್ಸ್ ಇದು ನಿಮಗೆ ತುಂಬ ಸುಲಭವಾಗಿ, ಸರಳವಾಗಿ ನಿಮಗೆ ಎಕ್ಸಾಮ್ನಲ್ಲಿ ಚೆನ್ನಾಗಿ ಓದ್ಕೊಂಡು ನಿಮಗೆ ಎಕ್ಸಾಮಲ್ಲಿ ಬರೀಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನದೊಂದು ಉದ್ದೇಶ. ಹಾಗೆ ಹೆಲ್ಪ್ ಆಗುತ್ತೆ, ಹಾಗೆ ನೀವು ಚೆನ್ನಾಗಿ ಓದಲೇಬೇಕು ಅಂತ ಹೇಳ್ತಾ, ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. Bye. Take care.